ರೈಸ್ ಬದಲು ಈ ಒಂದು ಡಿಫ್ರೆಂಟ್ ಆದ ಸೀಡ್ಸ್ನ ಬಳಸ್ಕೊಂಡು ಬಿಸಿಬೇಳೆ ಭಾತನ್ನ ಮಾಡ್ಕೊತು ಅಂತ ಅಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಇದ್ದೀರಾ ಅವರು ಕೂಡ ಈ ಒಂದು ರೆಸಿಪಿನ ಫಾಲೋ ಮಾಡ್ತು ಅಂತ ಅಂದರೆ ವೆಯ್ಟ್ ಲಾಸ್ನು ಕೂಡ ನೀವು ಮಾಡ್ಕೋಬೋದು. ಈ ಸೀಡ್ಸ್ನ ಹೆಸರು ಬಂದು ಕೀನ್ವಾ ಅಂತ. ಇದರಲ್ಲಿ ನಾನು ಬಿಸಿಬೇಳೆ ಭಾತನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮನೆಯಲ್ಲೇ ಇನ್ಸ್ಟೆಂಟಾಗಿ ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೋತಾ ಇದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ನೋಡೋಣ ಬಿಸಿಬೇಳೆ ಭಾತ್ ಪೌಡರು ಮತ್ತು ಕೀನ್ವಾ ಬಿಸಿಬೇಳೆ ಭಾತನ್ನ ಹೇಗೆ ಮಾಡೋದು ಅಂತ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಬಿಸಿಬೇಳೆ ಭಾತನ್ನ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಕೀನ್ವಾನ 1 ಗಂಟೆಗಳ ಟೈಮು ನೆನೆಸಿಟ್ಕೋತಾ ಇದ್ದೀನಿ. ಹಾಗಾಗಿ ಇಲ್ಲಿ ಮುಕ್ಕಾಲು ಭಾಗದಷ್ಟು ಅಂದರೆ ಒಂದು ಬೌಲಲ್ಲಿ ಮುಕ್ಕಾಲು ಭಾಗದಷ್ಟು ಕೀನ್ವಾನ ತೊಗೊಂಡಿದ್ದೀನಿ. ಅದ್ರ ಜೊತೆಗೇ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ನಾವೆಷ್ಟು ಪ್ರಮಾಣದಲ್ಲಿ ಕೀನ್ವಾ ತೊಗೊಂಡಿದ್ದೀವಲ್ಲ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಎರಡನ್ನೂ ಕೂಡ ತಗೋತಾ ಇದ್ದೀನಿ. ಹೆಂಗಿದ್ರೂ ಕೀನ್ವಾನ ನೆನೆಸ್ಕೋತಾ ಇದ್ದೀವಲ್ಲ, ಹಾಗಾಗಿ ಬೇಳೆನೂ ಕೂಡ ಹಾಕಿ ನೆನೆಸ್ಕೊಬಿಡೋಣ ಅಂದ್ಬಿಟ್ಟು ಬೇಗ ಬೇಯುತ್ತೆ ಅಂತ ಆ ಉದ್ದೇಶದಿಂದ ಎರಡನ್ನೂ ಕೂಡ ಸೇರಿಸಿ ಬೇಳೆ ಮತ್ತು ಕೀನ್ವಾ ಎರಡನ್ನೂ ಸೇರಿಸಿ ಚೆನ್ನಾಗಿ ತೊಳೆದು 1 ಗಂಟೆ ಮುಂಚಿತವಾಗೇ ನೆನೆಸಿಟ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬೌಲ್ನಲ್ಲಿ ಅಂದರೆ ಒಂದು ಪುಟ್ಟ ಬೌಲ್ನಲ್ಲಿ ನಾನಿಲ್ಲಿ ಧನಿಯಾನ ತೊಗೊಂಡಿದ್ದೀನಿ. ಧನಿಯಾದ ಅರ್ಧದಷ್ಟು ನಾವು ಕಡಲೆಬೇಳೆನ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಕಡಲೆಬೇಳೆಯ ಅರ್ಧದಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಉದ್ದಿನಬೇಳೆಯ ಅರ್ಧದಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಮತ್ತು 1-2 ಇಂಚು ಚಕ್ಕೆ ಮತ್ತು ಒಂದು 5ರಿಂದ 6 ಲವಂಗ, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಮತ್ತು 1 ಹಿಡಿಯಷ್ಟು ಕೊಬ್ಬರಿನೂ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಖಾರ ಮತ್ತು ಕಲ್ಲರಿಗೆ ತಕ್ಕಂತೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರವಾಗಿರಲಿ ಅಂದರೆ ಇನ್ನೂ ಸ್ವಲ್ಪ ಖಾರದ ಮೆಣಸಿನ್ಕಾಯಿನ ಹಾಕೋಬೋದು, ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟು ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಒಂದು ಪಾತ್ರೆನ ಬಿಸಿಗಿಟ್ಟು ನಾವೇನೇನು ಪೌಡರ್ಗೆ ಅಂದರೆ ಬಿಸಿಬೇಳೆ ಭಾತ್ ಪೌಡರ್ ಮಾಡಲಿಕ್ಕೆ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡ ನಂತರ ಎಲ್ಲನೂ ಕ್ರಿಸ್ಪಿ ಆದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡಿಕೊಂಡ್ರೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಒಂದೊಳ್ಳೆ ಬಿಸಿಬೇಳೆ ಭಾತ್ ಪೌಡರು ಮನೆಯಲ್ಲೇ ಇನ್ಸ್ಟೆಂಟಾಗಿ ರೆಡಿಯಾಗಿ ಹೋಗುತ್ತೆ. ಅಂಗಡಿಯಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ಪ್ಯಾಕೆಟ್ನ ತರೋ ಅವಶ್ಯಕತೆನೇ ಇರಲ್ಲ, ಮನೆಯಲ್ಲೇ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಬಿಸಿಬೇಳೆ ಭಾತ್ಗೆ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತರಕಾರಿಗಳನ್ನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನೂ ಕೂಡ ಹಾಕೋಬೋದು, ಅದೇ ಬೇಕು ಇದೇ ಬೇಕಂತೇನಿಲ್ಲ. ಮತ್ತು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜನೂ ಕೂಡ ತೊಗೊಂಡಿದ್ದೀನಿ. ನಾವು ನಾರ್ಮಲ್ ಅಕ್ಕಿಯಲ್ಲಿ ಬಿಸಿಬೇಳೆ ಭಾತನ್ನ ಮಾಡ್ಕೊತು ಅಂತ ಅಂದರೆ ಅನ್ನ ಸಪ್ರೇಟಾಗಿ ಕೂಗಿಸ್ಕೊಂಡು ತರಕಾರಿ ಎಲ್ಲ ಬೇಯಿಸ್ಕೊಂಡು ನಂತರ ಒಗ್ಗರಣೆನ ಕೊಟ್ಕೋತೀವಿ. ಹಾಗಾಗಿ ನಾನಿಲ್ಲಿ ಕಿನಿವಾ ಬಿಸಿಬೇಳೆ ಭಾತನ್ನ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಐಟಮ್ಸ್ ಎಲ್ಲನೂ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ತರಕಾರಿನೂ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕೀನ್ವಾದಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ಹೃದಯ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು ಮತ್ತು ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೇಕಿತ್ತು ಅಂತ ಅಂದರೆ ಈ ಒಂದು ಕೀನ್ವಾನ ಬಳಸ್ಕೊತು ಅಂತ ಅಂದರೆ ನಾವು ಬೇಗನೆ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ನೆಕ್ಸ್ಟು ತರಕಾರಿ ಎಲ್ಲನೂ ಹುರ್ಕೊಂಡ ನಂತರ ನಾವೇನು 1 ಅವರ್ ಬಿಫೋರ್ ನೆನೆಸ್ಕೊಂಡಿದ್ವಲ್ಲ ಕೀನ್ವಾ ಮತ್ತು ಬೇಳೆನ ಅದನ್ನು ಕೂಡ ಆ ತರಕಾರಿ ಜೊತೆನೇ ಸೇರಿಸಿ ಹುರ್ಕೋತಾ ಇದ್ದೀನಿ. ನೆಕ್ಸ್ಟು ನಾವಿಲ್ಲಿ ಮುಕ್ಕಾಲು ಬೌಲ್ನಷ್ಟು ಕೀನ್ವಾನ ತೊಗೊಂಡಿದ್ವಿ, ಹಾಗಾಗಿ ಅದಕ್ಕೆ 3 ಪಟ್ಟಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಅಂದರೆ 1 ಬೌಲ್ ಇದ್ದರೆ 3 ಬೌಲಷ್ಟು ನೀರನ್ನು ಹಾಕೋಬೇಕಾಗತ್ತೆ. ನೀರನ್ನು ಹಾಕೊಂಡ ನಂತರ ನಾನಿಲ್ಲಿ ಮನೇಲೇ ಮಾಡಿರ್ತಕ್ಕಂಥ ಬಿಸಿಬೇಳೆ ಭಾತ್ ಪೌಡರ್ನ 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಕೊನೆಯದಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋದಕ್ಕೆ ಇದನ್ನು ಬಿಡ್ತಾ ಇದ್ದೀನಿ. ಸ್ವಲ್ಪ ಕುದಿ ಬಂದ ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ
3ರಿಂದ 4 ವಿಸಲ್ನ ಬರ್ಸ್ಕೊತಾ ಇದ್ದೀನಿ. ಯಾಕಂದರೆ ಕಿನ್ವಾ ಚೆನ್ನಾಗಿ ಬೇಯಬೇಕು, ಹಾಗಾಗಿ 3ರಿಂದ 4 ವಿಸಲ್ನ ಬರ್ಸ್ಕೊತಾ ಇದ್ದೀನಿ. 3ರಿಂದ 4 ವಿಸಲ್ ಬರ್ಸ್ಕೊಂಡ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಚೂರು ತೆಳುನೂ ಇಲ್ಲ, ಸ್ವಲ್ಪನೂ ಗಟ್ಟಿನೂ ಇಲ್ಲ. ಪರ್ಫೆಕ್ಟಾಗಿ ಬಿಸಿಬೇಳೆಬಾತು ಯಾವ ರೀತಿ ಆಗಬೇಕು ಅದೇ ರೀತಿಯೇ ಒಂದು ಕಿನ್ವಾ ಬಿಸಿಬೇಳೆಬಾತು ಆಗಿದೆ. ಬೇಳೆನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ನಾನೇನು ನೀರಿನ ಅಳತೆ ಇಲ್ಲಿ ತೋರಿಸ್ದೆ ಅದೇ ರೀತಿ ಅಳತೆಯಲ್ಲಿ ನೀವು ಕುಕ್ಕರ್ನಲ್ಲಿ ಮಾಡ್ಕೊತು ಒಂದು ಕಿನ್ವಾ ಬಿಸಿಬೇಳೆಬಾತನ್ನ ಅಂದರೆ ಪರ್ಫೆಕ್ಟಾಗಿ ರೆಡಿಯಾಗೋಗುತ್ತೆ. ಮತ್ತು ತೆಳುವಾಯಿತು ಇನ್ನೊಂದು ಸ್ವಲ್ಪ ಕುದಿಸೋಣ ಅನ್ನೋ ಅವಶ್ಯಕತೆಯೇ ಇರಲ್ಲ. ಕಿನ್ವಾ ಸೀಡ್ಸಲ್ಲಿ ಬಿಸಿಬೇಳೆಬಾತನ್ನ ಮಾಡ್ಕೊಂಡು ತಿಂತು ಅಂದರೆ ಅದ್ರ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು.